ನಮಸ್ತೆ. ನಮ್ ಸ್ನೇಹಿತರು ಎಲ್ಲದಕ್ಕಿಂತ ನನ್ನ ಚಡಿ ದೋಸ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವ್ರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ದ ಫುಡ್ ಶೋ ಮ್ಯಾನ್ ಅಂತ, ಫುಡ್ ರಿಲೇಟೆಡ್ ಹೋಟೆಲ್ಸ್, ಅದು ಲೋ ಎಂಡ್ ಆಗಿ ಫೇಮಸ್ ಆಗಿರ್ಬೋದು ರೇಟ್ ಅಲ್ಲಿ, ಇಲ್ಲ ಹೈ ಎಂಡ್ ಹೋಟ್ಲ್ ಆಗಿರ್ಬೋದು, ಎಲ್ಲದಕ್ಕೂ ಹೋಗ್ಬಿಟ್ಟು ಇವರು ಅಲ್ಲಿ ಒಂದು ಲೋ ಎಂಡ್ ಫುಡ್ ಇಂದ ಹಿಡಿದು ಹೈ ಎಂಡ್ ಫುಡ್ ವರ್ಗೂ ಅದ್ರ ರಿವ್ಯೂಸ್ ನ ಅವರು ಎಲ್ಲ ಇದ್ ಮಾಡ್ತಾರೆ. ಇವ್ರು ಇನ್ನೊಂದು ಫುಡ್ ಚಾಲೆಂಜ್ ಅಂತ, ಅಂದ್ರೆ ಹೋಟೆಲ್ ಓನರ್ಸ್ ಎಷ್ಟು ನಿಯತ್ತಾಗಿರ್ತಾರೆ ಅಂತ. ಅಂದ್ರೆ ಈಗ ಬಡವರು ಅಂತ ಕಷ್ಟದಿಂದ ಬರ್ತಾರೆ, ಅವರು ಟಾಸ್ ಇರೋದಿಲ್ಲ, ಒಳಗ್ ಬಂದ್ಬಿಟ್ಟು ಚೆಕಿಂಗ್ 1 2 3 ಮಾಡ್ತಾರೆ. ಅಂದ್ರೆ ಇವ್ರು ಆತರ, ಅಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಸರ್, ಬರೀ ₹1 ಇದೆ, ಏನಾದ್ರು ಐಟಮ್ ಕೊಡ್ತೀರಾ ಅಂತ ಆತರ ಎಲ್ಲ ರಿವ್ಯೂಸ್ ಮಾಡ್ತಾರೆ. ಯಾಕಂದ್ರೆ ಹೋಟೆಲ್ ಓನರ್ಸು ಎಲ್ಲಾರು ಒಳ್ಳೆಯವ್ರು ಇರೋದಿಲ್ಲ, ಎಲ್ಲೋ ಕೆಲವ್ರು ಮಾತ್ರ ಒಳ್ಳೆಯವ್ರು ಇರ್ತಾರೆ. ಒಂದು ಬಡವ್ರು ಅಂದ್ರೆ ಅವ್ರಿಗೆ ಬೇಕಾದ್ರೆ ಫ್ರೀ ಆಗಿ ದಾನಶೂರ ಕರ್ಣ ತರನು ಇರ್ತಾರೆ. ಬೇರೆಯವ್ರು ಇರ್ತಾರೆ ಪರ್ಪಸ್ಲಿ ಬರೀ ದುಡ್ಡು ಮಾಡಕ್ಕೆ ಇಳಿದ್ಬಿಟ್ಟಿರ್ತಾರೆ. ಕರುಣೆ ಗಿರುಣೆ ಅವ್ರಿಗೆ ಏನು ಅಯ್ಯೋ ಪಾಪ ಅನ್ನೋದಿರೋದಿಲ್ಲ. ಆ ತರದೆಲ್ಲ ಇವರು ಒಂದು ಒಳ್ಳೆ ರೀತಿಲಿ, ಒಂದು ಒಳ್ಳೆ ಗುಡ್ ಚಾನಲ್ ಅಂತಾನೆ ಹೇಳ್ಬೋದು. ಒಳ್ಳೆ ರೀತಿಲಿ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲಾರು ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಫಾಲೋ ಮಾಡ್ತಾ ಇದ್ದೀನಿ, ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನನಗೆ ಎಲ್ಲದಕ್ಕಿಂತ ಇವರು ತುಂಬಾ ಹಾರ್ಟ್ಲಿ, ನನಗೆ ತುಂಬಾ ಇಷ್ಟವಾದ ವ್ಯಕ್ತಿ. ನನಗೆ ಇವ್ರು ತುಂಬಾ ಇಷ್ಟ. ದಯವಿಟ್ಟು ಎಲ್ಲರೂ ನನಗೋಸ್ಕರ ಇಲ್ದಿದ್ರು ನಿಮ್ಗೋಸ್ಕರ ಆದ್ರೂ ಫಾಲೋ ಮಾಡಿ. ನಾನು ಖಂಡಿತ ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ.